ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಏನಾದ್ರೂ ಫಂಕ್ಷನ್ಸ್ ಏನಾದ್ರೂ ಇದ್ರೆ ನೀವೆಲ್ಲರೂ ಹೋಗೋದೇ ಬ್ಯೂಟಿ ಪಾರ್ಲರ್ಗೆ. ಯಾಕಂದ್ರೆ ಫೇಶಿಯಲ್ ಆಗಿರ್ಬೋದು, ಕ್ಲೀನ್ ಅಪ್ ಆಗಿರ್ಬೋದು, ಇವೆಲ್ಲ ಮಾಡ್ಸೋದಕ್ಕೆ ನೀವು ಹೋಗೋದೇ ಬ್ಯೂಟಿ ಪಾರ್ಲರ್. ನೀವು ಇವಾಗ ಬ್ಯೂಟಿ ಪಾರ್ಲರ್ಗೆ ಹೋಗೋದು ನೆಸೆಸಿಟಿ ಇಲ್ಲ. ಯಾಕಂದ್ರೆ ನಾವು ಕೃತಿ ಹೋಮ್ ಮೇಡ್ ಬ್ಯೂಟಿ ಪ್ರಾಡಕ್ಟ್ಸ್ ಇಂದ ವಿಟಮಿನ್ ಸಿ ಫೇರ್ನೆಸ್ ಪ್ಯಾಕ್ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಇದರಿಂದ ತುಂಬಾ ಯೂಸ್ ಇದೆ. ನಿಮಗೆ ಯಾವುದೇ ರೀತಿ ಕೆಮಿಕಲ್ಸ್ ಇದರಲ್ಲಿ ಹಾಕಿಲ್ಲ, ಮತ್ತೆ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂತದ್ದು. ನಿಮ್ಮ ಫೇಸು ಗ್ಲೋ ಆಗಿ ಕಾಣಿಸುತ್ತೆ. ಏನಾದ್ರೂ ಫಂಕ್ಷನ್ಸ್ ಏನಾದ್ರೂ ಇದ್ರೆ, ನಿಮ್ಮ ಸ್ಕಿನ್ ನಿಮಗೆ ಡಲ್ ಅನ್ಸ್ತಾ ಇದ್ರೆ ಆ ಟೈಮಲ್ಲಿ ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು. ಮತ್ತೆ ವಾರದಲ್ಲಿ ಏನಿಲ್ಲ ಅಂದ್ರೂ ಒಂದು ಸಲ ಅಪ್ಲೈ ಮಾಡಿ. ನಿಮ್ಮ ಫೇಸ್ ಗ್ಲೋ ಕಾಣಿಸುತ್ತೆ, ಮತ್ತೆ ಇನ್ಸ್ಟೆಂಟ್ ಆಗಿ ನಿಮ್ಗೆ ಗ್ಲೋನೆಸ್ ಬರುತ್ತೆ. ಮತ್ತೆ ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಇದರಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನಾವು ಪ್ರಿಪೇರ್ ಮಾಡಿದೀವಿ ಅಂತ ಅದನ್ನು ಕೂಡ ಹೇಳ್ತೀನಿ. ಈ ವಿಟಮಿನ್ ಸಿ ಫೇರ್ನೆಸ್ ಪ್ಯಾಕ್ ಅಲ್ಲಿ ಲೆಮನ್ ಜೆಸ್ಟ್ ಅಂದ್ರೆ ಲಿಂಬೆ ಹಣ್ಣಿನ ಸಿಪ್ಪೆ, ಹೊರಗಡೆ ಸಿಪ್ಪೆ ಇರುತ್ತಲ್ಲ ಗ್ರೀನ್ ಕಲರ್ದು, ಆ ಸಿಪ್ಪೆನ ನಾವು ಯೂಸ್ ಮಾಡಿರ್ತೀವಿ. ಮತ್ತೆ ಆರೆಂಜ್ ಜೆಸ್ಟ್ ಅಂದ್ರೆ ಅದೇ ರೀತಿ ನಾ ಹೇಳ್ದಂಗೆ ಆರೆಂಜಿನ ಸಿಪ್ಪೆಗಳು, ಅದನ್ನ ನಾವು ಡ್ರೈ ಮಾಡಿ ಪೌಡರ್ ಮಾಡ್ತೀವಿ. ಆಮೇಲೆ ನೀಮ್ ಅಂದ್ರೆ ಬೇವಿನ ಗಿಡ ಎಲೆಗಳನ್ನೆಲ್ಲ ನಾವು ಡ್ರೈ ಮಾಡ್ಬಿಟ್ಟು ಅದನ್ನ ಕೂಡ ನಾವು ಪೌಡರ್ ಆಗಿ ಕನ್ವರ್ಟ್ ಮಾಡ್ತೀವಿ. ಮತ್ತೆ ರೋಸ್ ಆಗಿರ್ಬೋದು, ಮತ್ತೆ ಅರ್ಶಿನ ಆಗಿರ್ಬೋದು, ಇವೆಲ್ಲ ನಾವು ಆಡ್ ಮಾಡಿ, ಮತ್ತೆ ಬೇರೆ ಎಲ್ಲ ನಾವು ಬೇರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಡ್ ಮಾಡಿ ಪೌಡರ್ ಮಾಡಿ ಅದು ಎಲ್ಲ ನಾವು ಮಿಕ್ಸ್ ಮಾಡಿಬಿಟ್ಟು ಈ ಪೌಡರ್ನ ನಾವು ರೆಡಿ ಮಾಡಿರ್ತೀವಿ. ಆಮೇಲೆ ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಇದನ್ನ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ನೀವು ಅದನ್ನ ಮಿಕ್ಸ್ ಮಾಡ್ಕೋಬೇಕು, ಮತ್ತೆ ಯಾವ ರೀತಿ ಅಪ್ಲೈ ಮಾಡಬೇಕು, ಮತ್ತೆ ನಾವು ಯಾವ ರೀತಿ ಪ್ಯಾಕಿಂಗ್ ಮಾಡ್ತೀವಿ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ. ಫಸ್ಟು ನಾನು ಈ ಫೇರ್ನೆಸ್ ಪ್ಯಾಕ್ನ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ನೀವು ಅದನ್ನ ಒಂದು ಬೌಲಲ್ಲಿ ಹಾಕೊಳ್ಳಿ. ನನಗೆ ಎಷ್ಟು ಬೇಕು ನಾನು ಅಷ್ಟನ್ನ ಬೌಲಲ್ಲಿ ಹಾಕೊತಾ ಇದ್ದೀನಿ. ನೋಡಿ, ನನಗೆ ಎಷ್ಟು ಬೇಕು ಅಷ್ಟನ್ನೇ ನಾನು ಬೌಲಿಗೆ ಹಾಕೊತಾ ಇದ್ದೀನಿ. ಇದಕ್ಕೆ ನೀವು 1 ಟೇಬಲ್ ಸ್ಪೂನು ಲೈಮ್ ಜ್ಯೂಸನ್ನ ಹಾಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನು ರೋಸ್ ವಾಟರ್ನ ನೀವು ಹಾಕೊಬೇಕು. ಅದಾದ ನಂತರ ನೀಟಾಗಿ ನೀವು ಕಲಿಸ್ಕೋಬೇಕು. ಈ ಥರ ಗಂಟಿರಬಾರ್ದು, ನೀಟಾಗಿ ಪೌಡರು ಈ ಥರ ಕಲಿಸ್ಕೋಬೇಕು. ಹಾಗೇನಾದ್ರೂ ನಿಮಗೆ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಲ್ಲಿ ಬಂದರೆ ಒಂದು ಸ್ವಲ್ಪ ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಯಾವುದೇ ಕಂಪನಿ ರೋಸ್ ವಾಟರ್ ನಡೆಯುತ್ತೆ, ಇದೇ ಅದೇ ಅಂತ ಏನಿಲ್ಲ. ಸೊ ಈ ಥರ ನೀವು ನೀಟಾಗಿ ಕಲಿಸ್ಕೋಬೇಕು. ಇನ್ನೂ ಒಂಚೂರು ನೀರು ಹಾಕಬೇಕು, ತುಂಬ ಗಟ್ಟಿಯಾಗಿದೆ ಇದು. ಸೊ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೀವು ಅಷ್ಟನ್ನು ನೀವು ಇದು ಮಾಡ್ಕೊಳ್ಳಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ನೋಡಿ, ಆ ಕಡೆ ಗಟ್ಟಿನೂ ಇರಬಾರ್ದು, ಆ ಕಡೆ ಪೂರ್ತಿ ನೀರು ಕೂಡ ಇರಬಾರ್ದು. ಈ ಥರ ನೀವು ಮೀಡಿಯಂ ಕನ್ಸಿಸ್ಟೆನ್ಸಲ್ಲಿ ಕಲಿಸ್ಕೊಳ್ಳಿ. ಬನ್ನಿ ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನೋಡ್ಕೊಂಬರೋಣ. ನಾನು ಇವಾಗ ರಮೇಶ್ಗೆ ಹೇರ್ ಬ್ಯಾಂಡ್ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಕೂದಲು ಮುಂದೆ ಬರುತ್ತಂತ ನಾನು ಹೇರ್ ಬ್ಯಾಂಡ್ನ ಹಾಕ್ತಾ ಇದ್ದೀನಿ. ಫೇಸ್ ವಾಶ್ ಮಾಡಿದೀಯಲ್ವಾ? ಫೇಸ್ ವಾಶ್ ನೀಟಾಗಿ ಮಾಡಿಕೊಂಡು ಈ ಥರ ನೀವು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಬೇಕು. ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು 20 ಮಿನಿಟ್ಸ್ ಬಿಡಬೇಕು. 20 ಮಿನಿಟ್ಸ್ ಬಿಟ್ಟಾದ ತಕ್ಷಣನೇ
ವಾಶ್ ಮಾಡಿಬಿಡ್ಬೇಕು. ಇನ್ಸ್ಟೆಂಟ್ ಆಗಿ ನಿಮಗೆ ಗ್ಲೋನೆಸ್ ಬರುತ್ತೆ. ಏನಾದರೂ ಉರಿತಿದೆಯಪ್ಪ? ಕೆಲವೊಂದು ಸ್ಕಿನ್ನಿಗೆ ಲೈಟ್ ಆಗಿ ಉರಿ ಬರುತ್ತೆ, ಯಾಕಂದ್ರೆ ಟರ್ಮರಿಕ್ ಲೆಮನ್ ಹಾಕಿರೋದ್ರಿಂದ ಸ್ವಲ್ಪ ಉರಿ ಬರುತ್ತೆ. ಅದೇನಾಗಲ್ಲ, ಕ್ಲೀನ್ ಆಗುತ್ತೆ, ಸ್ಕಿನ್ ಕ್ಲಿಯರ್ ಆಗುತ್ತೆ. ಯಾವ್ದ್ಯಾವ್ದೋ ಕ್ಲೀನ್ ಅಪ್, ಯಾವ್ದ್ಯಾವ್ದೋ ಫೇಶಿಯಲ್ ಮಾಡ್ಕೊಂಡು ಮುಖ ಹಾಳು ಮಾಡ್ಕೋಬೇಡಿ. ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ. ಆದಷ್ಟು ನಮ್ದೇ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಂತಿಲ್ಲ, ಇದೇ ರೀತಿ ನೀವು ಆಯುರ್ವೇದಿಕ್ ನ ಯೂಸ್ ಮಾಡಿ. ಯಾವುದೇ ರೀತಿ ಕೆಮಿಕಲ್ ನ ಯೂಸ್ ಮಾಡಿ ನಿಮ್ಮ ಸ್ಕಿನ್ ಅನ್ನ ಹಾಳು ಮಾಡ್ಕೋಬೇಡಿ. ಯಾಕಂದ್ರೆ ತುಂಬಾ ಜನ ಕಸ್ಟಮರ್ಸ್ ಬರ್ತಾರೆ ನಮ್ಮಲ್ಲಿ, ಒಬ್ರೊಬ್ರು ಸ್ಕಿನ್ ಒಂದೊಂದ್ ತರ ಆಗಿರುತ್ತೆ ಪಾಪ, ಅದನ್ನ ನೋಡಕ್ಕೆ ನಮ್ಗೆ ಕಷ್ಟ ಆಗ್ಬಿಡುತ್ತೆ. ಸೊ ಆತರ ನೀವು ಸ್ಕಿನ್ ಅನ್ನ ಮಾಡ್ಕೋಬೇಡಿ. ಆಮೇಲೆ ಏನೇ ಆತರ ಕಸ್ಟಮರ್ಸ್ ಬಂದ್ರೆ ಆಮೇಲೆ ಒಂದು 15 ದಿನ ಬಿಟ್ಟು ಅದೇ ದುಃಖದಲ್ಲಿ ಬಂದವರು ಖುಷಿಯಲ್ಲಿ ಬರ್ತಾರೆ. ಯಾಕಂದ್ರೆ ನಮ್ ಪ್ರಾಡಕ್ಟ್ ಯೂಸ್ ಮಾಡಿ ತುಂಬಾ ಚೇಂಜಸ್ ಆಗಿ ಅವರು ವಾಪಸ್ ತಿರ್ಗಾ ನಮ್ಗೆ ಬರ್ತಾರೆ. ನಮಗೂ ಖುಷಿ ಆಗತ್ತೆ ಅವಾಗ, ನಮ್ಮಿಂದ ಇನ್ನೊಬ್ರು ಫೇಸ್ ಚೇಂಜ್ ಆಯ್ತು ಅಂತ. ಅವ್ರ ಫೋಟೋಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ ಚೇಂಜಸ್ ಆಗಿರೋದು. ಮತ್ತೆ ರಮೇಶ್ ಕೂಡನು ಕಪ್ಪಗಿದ್ದಾನೆ, ಅವನು ತುಂಬಾ ಕಪ್ಪಗಿದ್ದ. ಸೊ ಇವಾಗ ಅವನು ಕ್ರೀಮ್ ಹಚ್ತಾ ಒಂದ್ ಸ್ವಲ್ಪ ಗ್ಲೋ ಬಂದಿದೆ, ಇನ್ನೂ ಬರ್ಬೇಕು ಗ್ಲೋ. ಅವನು ಕಾಲೇಜ್ ಹೋಗೋದ್ರಿಂದ ಬಿಸಿಲ ತಿರ್ಗಾಡೋದ್ರಿಂದ ಒಂದ್ ಸ್ವಲ್ಪ ಲೇಟ್ ಆಗತ್ತೆ, ಬಟ್ ರಿಸಲ್ಟ್ ಅವನಿಗೆ ಬಂದಿದೆ. ತುಂಬಾ ಜನ ಅವನಿಗೆ ಕೇಳಿದ್ದಾರೆ ಅಲ್ವಾ ರಮೇಶ್? ಈ ತರ ನೀವು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಬೇಕು. ಎಲ್ಲ ಕಡೆ ನೀವು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ತರ ನೀಟಾಗಿ ಎಲ್ಲಾ ಕಡೆ ನೀವು ಅಪ್ಲೈ ಮಾಡಿ ನೀಟಾಗಿ ಒಂದು 20 ಮಿನಿಟ್ಸ್ ಬಿಟ್ಟು ಅದು ಡ್ರೈ ಆದ ತಕ್ಷಣ ವಾಶ್ ಮಾಡಿ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಎಲ್ಲ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಎಲ್ಲಾನು ಹೇಳಿದ್ದೇನೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ ನಿಮಗೆ ಸ್ಕಿನ್ನು, ಮತ್ತೆ ಇನ್ಸ್ಟೆಂಟ್ ಆಗಿ ಗ್ಲೋಯಿಂಗ್ ಇರುತ್ತೆ. ಸುಮ್ಮನೆ ಮುಖ ಹಾಳು ಮಾಡ್ಕೋಬೇಡಿ. ಈ ತರ ನ್ಯಾಚುರಲ್ ಮನೆಯಲ್ಲೇ ನೀವು 5 ಮಿನಿಟ್ಸ್ ಅಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಒಂದು 25 ನಿಮಿಷದಲ್ಲಿ ನೀವು ಮನೆಯಲ್ಲೇನೆ ನೀವು ಈ ತರ ಗ್ಲೋಯಿಂಗ್ ಆಗಿ ಕಾಣಿಸೋದಕ್ಕೆ ಇದನ್ನ ಯೂಸ್ ಮಾಡ್ಬೋದು. ಇದರಿಂದ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ. ತುಂಬಾ ಜನ ಕೇಳಿರೋದ್ರಿಂದ ನಾನು ಇದನ್ನ ತಯಾರು ಮಾಡಿದ್ದೀನಿ. ಮೇಡಮ್ ನಮಗೆ ಟೈಮ್ ಇರಲ್ಲ, ನಾವು ಆಫೀಸಿಗೆಲ್ಲ ಹೋಗಬೇಕು, ಸಡನ್ ಆಗಿ ಏನಾದರೂ ಫಂಕ್ಷನ್ಸ್ ಬಂದರೆ ನಮಗೆ ಬ್ಯೂಟಿ ಪಾರ್ಲರಿಗೆ ಹೋಗಿ ಮತ್ತೆ ಸ್ಕಿನ್ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತೀರಿ. ಸೊ ಅವರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅವರು ಇದನ್ನ ಯೂಸ್ ಮಾಡಿ, ಎಲ್ಲರೂ ಕೂಡ ಆಯುರ್ವೇದಿಕ್ನೇ ಯೂಸ್ ಮಾಡಿ ಅಂತ ಕೇಳ್ತೀನಿ. ನೋಡಿ ಫ್ರೆಂಡ್ಸ್, ಈ ತರ ನೀವು ಎಲ್ಲಾ ಕಡೆ ಕಣ್ಣಿಗೆ ಬಿಟ್ಟು ಬೇರೆ ಎಲ್ಲಾ ಕಡೆ ನೀವು ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ. ನಾನು 20 ಮಿನಿಟ್ಸ್ ಬಿಡ್ತಾ ಇದ್ದೀನಿ. 20 ಮಿನಿಟ್ಸ್ ಆದ ತಕ್ಷಣ ವಾಶ್ ಮಾಡ್ಕೊಂಡು ಅವ್ನು ಬರ್ತಾನೆ. ಬಿಫೋರ್ ಆಫ್ಟರ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ನೋಡ್ಕೊಂಬರೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ರಮೇಶ್ 20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ. ನೋಡಿ, ಒಂದು ಬಿಫೋರ್ ಫೋಟೋ ಹಾಕ್ತೀನಿ ನೋಡಿ. ಆಫ್ಟರ್ ಇವಾಗ ವಾಶ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಹೇಗೆ ಅನಿಸ್ತಿದೆಯಪ್ಪ ರಮೇಶ್? ಮೊದ್ಲಿನ್ಕಿಂತ ಯಾವಾಗ ಕೂಲಾಗಿ ಮತ್ತೆಲ್ಲ ಪೂರ್ತಿ ಇಲ್ಲಿ ಕಲೆ ಇತ್ತು, ಇಲ್ಲೆಲ್ಲ ಹೋಯ್ತು, ಇಲ್ಲೆಲ್ಲ ಇತ್ತು.
ಇವಾಗೆಲ್ಲ ಹೋಯ್ತು. ನಾ ಇದ್ರ ಜೊತೆ ಮತ್ತೆ ಫೇರ್ನೆಸ್ ಕ್ರೀಮ್ ಎಲ್ಲ ಯೂಸ್ ಮಾಡ್ತೀನಿ. ಬಿಸಿಲಲ್ಲೆಲ್ಲ ಅಡ್ಡಾಡ್ತೀನಿ ನಾನು ಜಾಸ್ತಿ. ಮೊದ್ಲಿನ್ಕಿಂತ ಇವಾಗ ಉತ್ತಮ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಏನಾದ್ರೂ ಈ ತರ ಇನ್ಸ್ಟೆಂಟ್ ಆಗಿ ಗ್ಲೋ ಬರ್ಬೇಕಾ? ವಿತೌಟ್ ಫೇಶಿಯಲ್, ವಿತೌಟ್ ಕೆಮಿಕಲ್ಸ್, ನ್ಯಾಚುರಲ್ ಆಯುರ್ವೇದಿಕ್ ಇಂದ ನಿಮಗೇನಾದ್ರೂ ಗ್ಲೋ ಬರ್ಬೇಕಾ? ಹಾಗಾದ್ರೆ ಈ ನಮ್ಮ ಕೃತಿ ಹೋಮ್ ಮೇಡ್ ಬ್ಯೂಟಿ ಪ್ರಾಡಕ್ಟ್ಸ್ ನ ವಿಟಮಿನ್ ಸಿ ಫೇರ್ನೆಸ್ ಪ್ಯಾಕ್ ನ ಯೂಸ್ ಮಾಡಿ. ಯಾರಿಗೆಲ್ಲ ಬೇಕು ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಯಾರಿನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ COD ಕೂಡ ಇದೆ, ಆರ್ಡರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.